ಎಲ್ಲ ಕಲಾವಿದರಿಗೆ ಸವಿನಿ ವಿಜ್ಞಾಪನೆ. ಯಾಕಂತ ಕೇಳಿದ್ರೆ ಎಲ್ಲರೂ ಕುಸ್ತಿ ವಿಜ್ಞಾಪನೆ ಬರೋರು ಸರ್. ಬಳಿಯಾಗಿ ಯಾರ್ದು ಬೀಳಬೇಕಂತಿರುವುದಿಲ್ಲ. ಬಿದ್ದರೂ ಕೂಡ ಮುಂದೆ ಎತ್ತಿಲ್ಲ ಅನ್ನೋರು ಭಾಳ ಜನ ಇರ್ತಾರೆ, ನೋಡಿದ್ದೀವಿ ನಾವು ಎಲ್ಲ ಕಡೆ. ಇಲ್ಲಿ ಎರಡೂ ಮ್ಯಾಲ ಮೊದಲೇ ಹೇಳಿದ್ವಿ ನಾವು, ಎರಡೂ ಮ್ಯಾಲ ನಮ್ಮ ಹೆಚ್ಚಿಗೆ ಯಾರು ಪ್ರಶ್ನೆ ಬಿಡಿಸ್ತಾರೆ ಅವ್ರಿಗೆ ನಾವು ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಏನು ಮಾಡಿದ್ವಿ ಅಂದ್ರೆ ಫಸ್ಟ್ ನಿಮಗೆ ಹೇಳಿದ್ದೀವಿ. ನೇಮಗಳನ್ನು ಕೂಡ 15 ದಿನಕ್ಕಿಂತ ಮೊದಲನ್ನು ನಾವೇನು ಮಾಡಿದ್ವಿ, ಕಮಿಟಿ ಕೇಳ್ಕೊಂಡು ನಾನು ನೇಮ್ ಚಾರ್ಟ್ ನಾ ಬಿಟ್ಟಿಲ್ಲ, ಕಮಿಟಿ ಬಿಟ್ಟು ಕಮಿಟಿಯಿಂದ ನಿಮ್ಮ ಕಡೆ ಬಿಡಿಸಿ. ನಾನು ಕಮಿಟಿ ನಿರ್ಣಯವೇ ಕೊನೆ ನಿರ್ಣಯ ಎರಡೂ ಮೇಳದ ಒಪ್ಕೋಬೇಕಾದ್ರೆ ಫೈನಲ್ ಅದ. ಈಗಾಗಲೇ ಪ್ರಶ್ನೆಗಳು ನೀವು ಹಾಕಿದ್ದೀರಿ, ನೀವು ಪ್ರಯತ್ನ ಪಟ್ಟರೆ ಎರಡೂ ಮೇಳದವರು ಪ್ರಶ್ನೆಗಳನ್ನು ಬಿಡಿಸಿದ್ದೀರಿ. ನೀವು 10 ಬಿಡಿಸಿರಿ. ಇನ್ನ ಕೆಲವೊಂದ್ರೊಳಗೆ ಕೆಲವೊಂದು ಏನಿರ್ತಾವ ಅಂತ ಕೇಳಿದ್ರ ನೀವು ಮಾತಾಡ್ಬಾರ್ದು. ಮತ್ತು ನೀವು ಮಾತಾಡ್ತಾನೆ ಅಂತಂದ್ರೆ ನಿನ್ನ ಕೈ ಮೈ ಕೊಡ್ತೀನಿ, ನೀನ ಮಾತಾಡೋದು, ನೀನೇ ಹೇಳೋದು. ನಾ ಹೇಳ್ತೀನಿ ಕೇಳ ಅಂತ ನಾ ಹೇಳ್ದಂಗೆ ನೀವು ಕೇಳ್ಬೇಕು. ನಿರ್ಣಯ ಅಂತಿಮ ಇರ್ತೈತಿ ತಮ್ಮ. ನೀ ಯಾವಾಗ ಬೇಕಾದಾಗ ಎಲ್ಲಿ ಬೇಕಾದ್ರೆ ಹೋಗಿ. ಅಲ್ಲಪ್ಪ, ನೀ ಬುಕ್ಗಳನ್ನು ಅವ್ರು ಹೇಳ್ಕೊಟ್ರೆ 3 ಬುಕ್ಗಳನ್ನು ಕೊಟ್ರೆ ನೀವು ಒಂದ ಕೊಡೋದು ಎಕ್ಸ್ಟ್ರಾ ನೋಡೋಣ ಅಂತ. ಹಾಗಾದ್ರೆ ಏ ಪಂಜಿನ ಕೊಟ್ಟ ಬಿಡ್ತಾನೆ. ಈಗ ನೀ ಆ ಬುಕ್ ಅದು ಕೂಡ ನನಗೆ ಇನ್ನೊಂದು ಬುಕ್ ಕೊಟ್ಟು ನನಗೆ ತಂದ ಏತಮ್ಮ ನಾ ಏನ್ ಹೇಳ್ತಾರೆ ಕೇಳಿದ್ವಿ. 10 ನೀವು ಕೊಟ್ಟರಿ ನೀವು ಕೊಟ್ಟವಾಗ ಏನೇನು ತಪ್ಪಲ್ಲ ನೀನು ಹೇಳೋದನ್ನೇ. ಏತನ 10 ಹೊಡೆದ್ರಿ ಅಂತ ಕೇಳಿದ್ರೆ ಹೇಳ್ತಾರೆ ಕೇಳ. ನೀನು 10 ಹೊಡೆದಿ, ನೀನು 10 ಕೊಟ್ಟದಿ. ಹೇಳ್ತಾರೆ ಕೇಳ, ಹೇಳ್ತಾರೆ ಕೇಳ್ತಿಲ್ಲ. ನೀನು ಕೈಯಲ್ಲಿ ಲಕ್ಷ ಇಲ್ಲ, ನೀವು ಮಾತಾಡ್ಬೇಕು. ನೀನ ಮಾತಾಡೋದು, ಇವರೆಲ್ಲ ಸುಮ್ ಕೂತಾರ, ನೀವೆಲ್ಲರೂ ಸುಮ್ ಕೂತಾರ, ನೀವು ಮಾತಾಡೋದು. ನಾನು ಸುಮ್ಮನೆ ಸರ್ ತಪ್ಪತ್ತಲ್ಲ. ಅವ್ರು ಹೆಂಗೆ ಪ್ರಶ್ನೆ ಕೊಟ್ಟಾರ ನಮಗೆ ಉತ್ತರ ಕೊಡ್ತಾರ. ಅವರು ಉತ್ತರ ಕೊಡಂದಾಗ ಒಂದು ಲೈನ್ ಇಲ್ಲ ಅಂದ್ರೆ ಪೂರ್ಣ ಉತ್ತರ ಆಗುದಿಲ್ಲ ಅಂತ ಅವ್ರ ಕಲ್ಪನಾ ಅದ. ಪೂರ್ಣ ಉತ್ತರ ಅವ್ರದ್ರಾಗ ಇದ್ರೆ ಇನ್ನೊಂದು ಬುಕ್ ಕೊಡಕ್ ನಾ ಹೇಳಾಗ್ತದೆ. ವಿಷಯ ಮತ್ತೇನಿಲ್ಲ. ಇನ್ನೊಂದು ಬುಕ್ ಇದ್ದಾಗ ಕೊಟ್ಟು ನಮ್ದೇನು ವಾದಿಲ್ಲ. ತಮ್ಮ ರೂಲ್ಸ್ನಾಗ ಎಲ್ಲಾನು ರೂಲ್ಸ್ನಾಗ ಹೇಳಾಕ್ಬಾರ್ದು. ನಾವು ತುತ್ತು ಮಾಡಿ ಬಾಯಾಗ ಹಾಕೋದು ಅರ್ಥ ಇರ್ತದೆ, ತಿನ್ನೋದು ಅವನು ಇರ್ತೈತಿ. ಏನ್ ಮಾತಾಡ್ತೀರಿ ನೀವು ಸಭಾದೊಳಗ? ಮುತ್ತು ಹೇಳ್ದಾಗ ಕೇಳ. ನೀನ ಅರ್ಧ ಲೈನ್ ನಿಲ್ಲದ ಪುಸ್ತಕದ ಪ್ರಕಾರ ಇವ್ರದ್ರಾಗ ಉತ್ತರ ಇಲ್ಲ. ಇನ್ನೊಂದು ಕೂಡ ಅದ ಪುರಾಣ ಅಲ್ರಿ. ಅವ್ರು ಅದ ಪ್ರಿಂಟ್ ನೋಡಿಲ್ಲ. 1 ಅಲ್ಲ 2 ಅಲ್ಲ 3 ಪುರಾಣ ಕೊಟ್ಟರು, ಪ್ರಿಂಟ್ ಮೂಡಿಲ್ಲ ಅಂತ ಹೇಳಿ. ಇನ್ನು ಸವಾಲ ಒಪ್ಪಾಗ್ಬೇಕಮ್ಮ. ಒಂದು ಉತ್ತರಕ್ಕೆ ಮೂಡಿಲ್ಲ ಅಂತ ಹೇಳಿ ಪ್ರಿಂಟ್ 1 ಪುರಾಣ 2 ಪುರಾಣ 3 ಪುರಾಣ ಕೊಟ್ಟಾರ ಅವ್ರು. ಇನ್ನೂ ಕೊಡೋದ್ರೆ 4-5 ಪುರಾಣ ಕೊಡ್ತೀವಿ ಅಂತಾರೆ ಇವ್ರು. ಹಾಗೆ ನೀವು ಮೂಡಿದ ಪುರಾಣ ಇದ್ರೆ ಕೊಟ್ಬಿಡೋದು ನೋಡೋಣ. ನೀವು ಮೂಡಿದ ಪುರಾಣ ಇದ್ರೆ ಕೊಟ್ಬಿಡೋದ್ರಾಗ ಒಂದ. ನಾವ ಇನ್ನ ನಿರ್ಣಯ ಮಾಡಿಲ್ಲ, ಸುಮ್ಮರಿ ಇಲ್ಲಿ. ನಾವಿನ್ನ ನಿರ್ಣಯ ಮಾಡಿಲ್ಲ, ಸುಮ್ಮರಿ. ನೀವು ಮೈಕ್ ತಗೊಂಡ್ರಂದ್ರೆ ನಾನು ಮೈಕ್ ಬಿಟ್ಟು ತಲೆಗೆತ್ತಿ ನೀವು ಮಾತಾಡಿ ನೀನೇ ನಿರ್ಣಯ ಮಾಡ್ಬೇಕು. 2 ಕಡೆ ಹಂಗೆ ಹಿಡಿಬೇಕಿತ್ತ. ನಾ ಹೇಳ್ತಿದ್ರೆ ಸುಮ್ ತಲೆಗಿಳಿಬೇಕು. ನೀವು ಎಲ್ಲ ಆಗಲಿ ಯಾರಿಗೆ ಹೇಳ್ತೀರ ಡೋಲಿ ನಾಯಕ ವಿನ ಎಲ್ಲ ಕಡೆ ನಿರ್ಣಯಕ್ಕೆ ಬಂದಿರ್ತೀವಿ. ನಾ ಯಾವ ಮೇಳಾನು ಸರಿಯಾಗಿಲ್ಲ. ಯಾಕಂದ್ರೆ ನ್ಯಾಯ ಯಾರು ಮಾಡ್ತೀಯ ಅವ್ರಿಗೆ ಅಣ್ಣ ಏ ಮುತ್ತು, ನಾ ತಪ್ಪು ಕೊಡ್ತೀನಿ, ಒಪ್ಪು ಕೊಡ್ತೀನಿ. ಇನ್ನ ಫೈನಲ್ ಮಾಡಿ ತಲೆಗರಿ ಹಿಡಿತೇನೆ. ಅಲ್ಲಪ್ಪ, ಅರ್ಧ ಉತ್ತರ ಕೊಟ್ಟಿಲ್ಲ ಅವ್ರ. ಅರ್ಧ ನೀ ತಲೆಗಿಳಿ ನೀ ತಲೆಗಿಳಿ ಹೇಳ್ತೇನೆ ನಾನು. ನೀ ತಲೆಗಿಳಿ ಮಾತಾಡೋದು ಅಲ್ಲದ. ಅದ ಸಭಾಕ ನಿಮ್ಮದು ಅಸಭ್ಯ ಆಗ್ತತಿ, ತಪ್ಪು ಅನಿಸ್ತತಿ. ನನಗೆ ತಪ್ಪು ಅನಿಸ್ತದೆ, ಸಭಾಕಲ್ಲ ತಪ್ಪು ಅನಿಸ್ತೈತೆ. ನೀವು ತಿಳ್ಕೋಬೇಕು ಸರ. ನೀವು ಹೇಳಿದಂತೆ ನಡೀದಿಲ್ಲ ಆದ್ರೆ ಅರ್ಥ ಮಂದಿಗೆಲ್ಲ ಗೊತ್ತಾಗ್ತೈತಿ. ನೀವು ಹೇಳಿದಂತೆ ನಡೀದಿಲ್ಲ ಅಂತ ಅರ್ಥ ಆಗ್ತೈತಿ. ನೀವು ತಲೆಗಿಳಿಬೇಕು. ಮತ್ತು ನಾನು ಮೆಳವಂಕಿ ಮಾಸ್ತರ, ಆ ನಂತರ ಕಪರಟ್ಟಿ ಅರ್ಜುನ, ಮಾರಾಪುರಿ ಅಂಕಪ್ಪ, ನಾವೇನು ಎಲ್ಲರೂ ಅದಿಲ್ಲ. ನಾವು ಎಲ್ಲರೂ ಒಂದೇ ತತ್ತಿ ಮಾಡೋದಿಲ್ಲ. ನಾವೇನು ಬೇರೆ ಯಾರಿಗೆ ಮೋಸ ಮಾಡೋದಿಲ್ಲ ನಾವು. ನೀ ತಲೆಬೇಕು ಹೇಳ್ತೇವೆ.
ನೀ ತಲೆಗೆ ಹೇಳ್ತೀನಿ ತಲೆಗೆ ನಾ ನಿಮ್ದು ಸ್ಟೇ ಐತಿಲ್ಲ ಆ ಸ್ಟೇಟ್ ಏನು ಹೇಳಿದ್ರು ಉತ್ತರ ಹೇಳ್ತೀನಿ ಬಾರ ಅರೆ ಬಾ ನಾ ಈಗ ನಿಮ್ಗೆ ಕೊಟ್ಟೆ ಬಿಟ್ಟೆ